ಸರ್ದಾರ್ ಎಟ್ 150 ಏಕತಾ ನಡಿಗೆ ಯುವಕರಲ್ಲಿ ರಾಷ್ಟ್ರಭಕ್ತಿ ಏಕತೆಯ ಹುರಿಯುಂಟು ಮಾಡುವ ಪಾದಯಾತ್ರೆ. ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ಘಟಕದ ವತಿಯಿಂದ ವಿಕಸಿತ ಭಾರತ ಪಾದಯಾತ್ರೆ ರಾಷ್ಟ್ರೀಯ ಅಭಿಯಾನದ ಅಂಗವಾಗಿ ಸರ್ದಾರ್ ಎಟ್ 150 ಏಕತಾ ನಡಿಗೆ ಆಯೋಜಿಸಲಾಗಿದೆ. ಭಾರತದ ಉಕ್ಕಿನ ಮನುಷ್ಯರಾದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ 150ನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಈ ನಡಿಗೆ ನಡೆಯಲಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಡೆಯುವ ಈ ಏಕತಾ ನಡಿಗೆಗೆ ನವೆಂಬರ್ 15, 2025ರಂದು ಹುಬ್ಬಳ್ಳಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಬೆಳಿಗ್ಗೆ ಚಾಲನೆ ದೊರೆಯಲಿದೆ. ಪಾದಯಾತ್ರೆ ತೋಳನ ಕೆರೆಯವರೆಗೂ ಸಾಗಲಿದ್ದು, ಇನ್ನು ಈ ನಡಿಗೆಯ ಉದ್ದೇಶ ರಾಷ್ಟ್ರ ಪ್ರೇಮವನ್ನು ಉತ್ತೇಜಿಸುವುದು, ಯುವಕರಲ್ಲಿ ನಾಗರಿಕ ಕರ್ತವ್ಯ ಮತ್ತು ಏಕತೆಯ ಮನೋಭಾವ ಬೆಳೆಸುವುದು, ಜೊತೆಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ದೇಶ ಏಕೀಕರಣದ ಮಹತ್ತರ ಕೊಡುಗೆಯನ್ನು ಸ್ಮರಿಸುವುದಾಗಿದೆ. ಅಭಿಯಾನದ ಭಾಗವಾಗಿ ಜಿಲ್ಲಾ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಪಾದಯಾತ್ರೆ ಹಾಗೂ ವಿವಿಧ ಚಟುವಟಿಕೆಗಳು ಹಮ್ಮಿಕೊಳ್ಳಲಾಗುತ್ತಿವೆ. ಅಷ್ಟೇ ಅಲ್ಲದೆ ಅಕ್ಟೋಬರ್ 31ರಿಂದ ನವೆಂಬರ್ 25ರವರೆಗೆ ಜಿಲ್ಲಾ ಮಟ್ಟದ ಪಾದಯಾತ್ರೆಗಳು, ಪ್ರಬಂಧ, ಚರ್ಚಾ ಸ್ಪರ್ಧೆಗಳು, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಕುರಿತು ಸಮ್ಮೇಳನಗಳು ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಹೊರಗಿಂದ ಬಂದ ತಕ್ಷಣ ಅಲ್ಲಿ ತಮ್ಮ ಹೆಸರನ್ನ ಎಂಟ್ರಿ ಮಾಡಿದ ಮೇಲೆ ಅಲ್ಲಿ ಏನು, ಯಾವ ಡಾಕ್ಟರ್ಗೆ ಹೋಗಬೇಕು, ಯಾವ ಡಿಪಾರ್ಟ್ಮೆಂಟಿಗೆ ಹೋಗಬೇಕು, ಯಾವ ರೀತಿ ಸ್ಕ್ಯಾನಿಂಗ್ ಆಗಬೇಕು, ಇದೆಲ್ಲ ಆದಮೇಲೆ ವಾಪಸ್ ಬಂದಮೇಲೆ ಅದಕ್ಕೊಂದು ಚೀಟಿಯಲ್ಲಿ ಒಂದು ಬಾರ್ಕೋಡನ್ನು ಕೊಡ್ತಿದ್ವಿ. ಆ ಬಾರ್ಕೋಡಲ್ಲಿ ನಾವು ಆ ಮಷಿನ್ಗೆ ತೋರಿಸಿದ್ರೆ, ATM ಟ್ಯಾಬ್ಲೆಟ್ ಮಷಿನ್ಗೆ ತೋರಿಸಿದ್ರೆ ಅಲ್ಲಿಂದ ಅದು ಟ್ಯಾಬ್ಲೆಟ್ಗಳು ಬರಬೇಕಿತ್ತು. ಈ ರೀತಿಯಾದ ಒಂದು ಸುಸಜ್ಜಿತ ವ್ಯವಸ್ಥೆಯನ್ನು ಮಾಡಿ ನವೆಂಬರ್ 26ರಿಂದ ಡಿಸೆಂಬರ್ 6ರವರೆಗೆ ಕರಂಪಾದ್ನಿಂದ ಕೇವಾಡಿಯ ಏಕತಾ ಪ್ರತಿಮೆಯವರೆಗೆ 152 ಕಿಲೋಮೀಟರ್ ರಾಷ್ಟ್ರೀಯ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಈ ಯಾತ್ರೆಯ ಮಾರ್ಗದಲ್ಲಿ ಸಾಮಾಜಿಕ ಅಭಿವೃದ್ಧಿ ಚಟುವಟಿಕೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪ್ರತಿ ಸಂಜೆ ಸರ್ದಾರ್ ಗಾಥಾ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಗಣ್ಯರು, ಅಧಿಕಾರಿಗಳು, ವಿದ್ಯಾರ್ಥಿಗಳು, ಸ್ವಯಂ ಸೇವಕರು ಭಾಗವಹಿಸಲಿದ್ದು, ಭಾಗವಹಿಸಿದವರಿಗೆ ಟಿ ಶರ್ಟ್, ಪ್ರಮಾಣ ಪತ್ರ ಮತ್ತು ಉಪಹಾರ ವ್ಯವಸ್ಥೆ ಇರಲಿದೆ. ಜಿಲ್ಲೆಯ ಎಲ್ಲಾ ಯುವಕರು, ನಾಗರಿಕರು ಈ ಏಕತಾ ನಡಿಗೆಯಲ್ಲಿ ಭಾಗಿಯಾಗಿ ಏಕ್ ಭಾರತ್ ಆತ್ಮನಿರ್ಭರ್ ಭಾರತ್ ದೃಷ್ಟಿಕೋನವನ್ನು ಬಲಪಡಿಸಲು ಆಹ್ವಾನಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.